ದಾವಣಗೆರೆ ದಕ್ಷಿಣ ಟಿಶ್ಯೂ ಪೇಪರ್ ಆದ್ರ ಮುಸ್ಲಿಮರು, ಇದು ಪಕ್ಕಾ ಕಾಂಗ್ರೆಸ್ನ ಆತ್ಮಹತ್ಯೆ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಕೇವಲ ದಾವಣಗೆರೆ ದಕ್ಷಿಣ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಗ್ಗೆ ಅಲ್ಲ. ಇದು ಭಾರತದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಕರಾಳ ಮುಖದ ಕತೆ. ಇದು ನಾವು ಅಹಿಂದ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ರಕ್ಷಕರು, ದೇಶದಲ್ಲಿ ಸಂವಿಧಾನ ಉಳಿಸ್ತೀವಿ, ಮೋದಿಯನ್ನ ಸೋಲಿಸ್ತೀವಿ ಅಂತ ಬೊಬ್ಬೆ ಹೊಡೆಯುತ್ತಲೇ ಅಧಿಕಾರಕ್ಕೆ ಬಂದ ಪಕ್ಷವೊಂದು ಅದೇ ಅಹಿಂದ ವರ್ಗದ ಕುತ್ತಿಗೆಯನ್ನ ಹೇಗೆ ನಿರ್ದಾಕ್ಷಿಣ್ಯವಾಗಿ ಕೊಯ್ಯುತ್ತಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೂಡ. ಯಾವ ಸಮುದಾಯ ತಮ್ಮ ರಕ್ತ ಬೆವರನ್ನ ಸುರಿಸಿ ದಶಕಗಳ ಕಾಲ ಒಂದು ಪಕ್ಷವನ್ನ ಉಳಿಸಿ ಬೆಳೆಸಿ ಅಧಿಕಾರದ ಗದ್ದುಗೆಗೆ ಏರಿಸಿದವೋ ಅದೇ ಸಮುದಾಯವನ್ನ ಇವತ್ತು ಕೇವಲ ಟಿಶ್ಯೂ ಪೇಪರ್ ತರಹ ಯೂಸ್ ಅಂಡ್ ಥ್ರೂ ಮಾಡಲಾಗ್ತಿದೆ. ಇದು ಕೇವಲ ಒಂದು ಕ್ಷೇತ್ರದ ಎಲೆಕ್ಷನ್ ಅಲ್ಲ ಬಾಸ್. ಇಲ್ಲಿ ಸೆಟ್ ಆಗ್ತಿರೋ ನೆರೆಟಿವ್ ಮುಂಬರುವ ದಿನಗಳಲ್ಲಿ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಕೇರಳ, ತಮಿಳುನಾಡು ಎಲೆಕ್ಷನ್ಗಳ ಮೇಲೂ 2028ರ ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯ ಮೇಲೂ ಭಾರಿ ಎಫೆಕ್ಟ್ ಬೀರಲಿದೆ. ಹಾಗಾದ್ರೆ ಕುಟುಂಬ ರಾಜಕಾರಣದ ಮೋಹದಲ್ಲಿ ಬಿದ್ದು ಕಾಂಗ್ರೆಸ್ ತನ್ನ ಸಮಾಧಿಯನ್ನ ತಾನೇ ತೋಡಿಕೊಳ್ತಿದೆಯಾ? ಆ 88,000 ಮುಸ್ಲಿಮರು ಮತ್ತು ದಲಿತರು ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲು ಹೇಗೆ ಸಜ್ಜಾಗಿದ್ದಾರೆ? ಬನ್ನಿ, ದಾವಣಗೆರೆಯ ಒಂದೊಂದು ಕಲ್ಲನ್ನು ತಿರುವಿ ಹಾಕಿ ಡಿಕೋಡ್ ಮಾಡೋಣ. ಯಾರು ಇಲ್ಲಿನ ನಿಜವಾದ ಕಿಂಗ್ ಮೇಕರ್? ಯಾವುದೇ ಒಂದು ಕ್ಷೇತ್ರದ ನೈಜ ಪರಿಸ್ಥಿತಿ ಅರ್ಥವಾಗಬೇಕಾದ್ರೆ ಮೊದಲು ಅಲ್ಲಿನ ನಂಬರ್ಸ್ ನೋಡಬೇಕು. ಮ್ಯಾಟ್ರ್ ಏನಪ್ಪ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಒಟ್ಟು ಮತದಾರರ ಸಂಖ್ಯೆ ಬರೋಬ್ಬರಿ 2,31,000ಕ್ಕೆ ಏರಿಕೆಯಾಗಿದೆ. 2023ರ ಸಾರ್ವತ್ರಿಕ ಚುನಾವಣೆಯ ಟೈಮ್ನಲ್ಲಿ ಹಳೆಯ ದತ್ತಾಂಶಗಳ ಪ್ರಕಾರ 2,10,475 ವೋಟರ್ಸ್ ಇದ್ರು. ಆಗ ಒಟ್ಟು 1,45,727 ಅಂದರೆ 69.48% ವೋಟ್ ಆಗಿತ್ತು. ಆ ಎಲೆಕ್ಷನ್ ಅಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಪಡೆದದ್ದು 84,294 ವೋಟ್. ಅದೇ ಎದುರಾಳಿ ಬಿಜೆಪಿ ಅಜಯ್ ಕುಮಾರ್ ಬಿಜಿ ತೆಗೆದುಕೊಂಡಿದ್ದು 56,410 ವೋಟ್. ಈಗ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಬಾಸ್. ಕಾಂಗ್ರೆಸ್ ಬರೋಬ್ಬರಿ 27,888 ಮತಗಳ ಅಂತರದಿಂದ ಭರ್ಜರಿ ಜಯಭೇರಿ ಬಾರಿಸಿತ್ತು. ಆದರೆ ಈ 84,000 ವೋಟ್ ಕಾಂಗ್ರೆಸ್ಗೆ ಎಲ್ಲಿಂದ ಬಂತು? ಇದು ಶಾಮನೂರು ಫ್ಯಾಮಿಲಿಯ ಗತ್ತು ನೋಡಿ ಬಿದ್ದ ಓಟ? ಅವರ ಕೋಟ್ಯಂತರ ರೂಪಾಯಿ ಆಸ್ತಿ ನೋಡಿ ಜನ ಹಾಕಿದ ಓಟ? ಖಂಡಿತ ಇಲ್ಲ ಬಾಸ್. ನೋ ಚಾನ್ಸ್. ಕ್ಷೇತ್ರದಲ್ಲಿರುವ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಬರೋಬ್ಬರಿ 30%ರಷ್ಟಿದ್ದು ಅಂದಾಜು 88,000 ಮತದಾರರಿದ್ದಾರೆ. ಜೊತೆಗೆ ಅತ್ಯಂತ ನಿರ್ಣಾಯಕವಾಗಿರುವ ಮಾದಿಗ ಅಂದರೆ ಎಡಗೈ ದಲಿತ ಸಮುದಾಯದ ಬೃಹತ್ ಮತ ಬ್ಯಾಂಕ್ ಕೂಡ ಇದೆ. ದಶಕಗಳಿಂದ ಶಾಮನೂರು ಕುಟುಂಬದ ಗೆಲುವಿಗೆ ಇದೇ 88,000 ಮುಸ್ಲಿಂ ಮತಗಳು ಹಾಗೂ ದಲಿತ ಮತಗಳು ಒಗ್ಗಟ್ಟಾಗಿ ಎದೆಗೊಟ್ಟು ಬೆನ್ನೆಲುಬಾಗಿ ನಿಂತಿವೆ. ಈ ಸಮುದಾಯಗಳು ಇಲ್ಲದೆ ಹೋದರೆ ಕಾಂಗ್ರೆಸ್ಸಲ್ಲಿ 20,000ರಿಂದ 25,000 ವೋಟ್ ದಾಟೋದು ಡೌಟ್. ಆದರೆ ಯಾವಾಗ ಪ್ರಾತಿನಿಧ್ಯದ ಪ್ರಶ್ನೆ ಬರುತ್ತದೆಯೋ, ಯಾವಾಗ ಅಧಿಕಾರ ಹಂಚಿಕೆಯ ಮಾತು ಬರುತ್ತದೆಯೋ, ಆಗ ಈ ಸಮುದಾಯಗಳನ್ನು ಕಾಂಗ್ರೆಸ್ ಕೇವಲ ವೋಟ್ ಹಾಕುವ ಯಂತ್ರಗಳನ್ನಾಗಿ ಮಾತ್ರ ನೋಡುತ್ತೆ. ಯಾವ ಸಮುದಾಯಗಳು ತಮ್ಮ ಬೆವರಿನಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೋ ಅದೇ ಸಮುದಾಯಗಳನ್ನು ಅಧಿಕಾರದ ಪಡಶಾಲೆಯಿಂದ ಹೊರಗಿಟ್ಟಿರುವುದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಅಲ್ವಾ? ಇವರ ಲೆಗಸಿ, ಅಸ್ಮಿತೆ ಅಂದ್ರೆ ಏನು? ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಬಿಟ್ಟರೆ ಬೇರೆ ಯಾರು ಇಲ್ವಾ ಇಲ್ಲಿ? ಸಮಾಜವಾದದ ಮುಖವಾಡ ಮತ್ತು ಊಳಿಗಮಾನ್ಯ ಅಹಂಕಾರ. ಕಾಂಗ್ರೆಸ್ನ ಆತ್ಮಘಾತುಕತನ ಎಲ್ಲಿ ಶುರುವಾಗುತ್ತೆ ಗೊತ್ತಾ? ಅವರ ಸೈದ್ಧಾಂತಿಕ ದ್ವಂದ್ವದಲ್ಲಿ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೋಡಿ ತಮ್ಮನ್ನ ತಾವು ಕಟ್ಟ ಸಮಾಜವಾದಿ, ಲೋಹಿಯಾವಾದಿ, ಬಂಡವಾಳಶಾಹಿ ವಿರೋಧಿ ಮತ್ತು ಅಹಿಂದ ವರ್ಗದ ಏಕೈಕ ಆಶಾಕಿರಣ ಅಂತ ಕರೆಸ್ಕೊಳ್ತಾರೆ. ಆದರೆ ಇದೇ ಸಮಾಜವಾದಿ ನಾಯಕ ದಾವಣಗೆರೆಗೆ ಬಂದರೆ ಉಳಿಯೋದು, ಉಣ್ಣೋದು, ತಿನ್ನೋದು, ಮಲಗೋದು ಎಲ್ಲವೂ ಅದೇ ಕೋಟ್ಯಾಧಿಪತಿ ಶಾಮನೂರು ಶಿವಶಂಕರಪ್ಪ ಅಥವಾ SS ಮಲ್ಲಿಕಾರ್ಜುನ್ ಅವರ ಅರಮನೆ ಅಂತ ಮನೆಯಲ್ಲಿ. ಬೀದಿಯಲ್ಲಿ ನಿಂತು ಸಾಮಾಜಿಕ ನ್ಯಾಯದ ಭಾಷಣ ಬಗೆಯ ನಾಯಕ ರಾತ್ರಿಯಾಗುತ್ತಲೇ ಬಂಡವಾಳಶಾಹಿಗಳ ಮನೆಯಲ್ಲಿ ಆಶ್ರಯ ಪಡೆಯುವುದು ಅಹಿಂದ ವರ್ಗದ ಕಟ್ಟ ಕಡೆಯ ಬಡ ಕಾರ್ಯಕರ್ತನಿಗೆ ಬಗೆಯುವ ಅತಿ ದೊಡ್ಡ ದ್ರೋಹ ಅಲ್ವಾ? ಈ ಆತಿಥ್ಯದ ಋಣಭಾರವೇ ಸಿದ್ದರಾಮಯ್ಯನವರನ್ನ ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಯ ಪರವಾಗಿ ಒಂದು ಗಟ್ಟಿ ಧ್ವನಿ ಎತ್ತದಂತೆ ಕಟ್ಟಿ ಹಾಕಿದೆಯೇ? ಇನ್ನೊಂದೆಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಕಾಂಗ್ರೆಸ್ ಪಕ್ಷದೊಳಗೆ ಈ ಎರಡು ಬಣಗಳ ಶೀತಲ ಸಮರ ಎಲ್ಲರಿಗೂ ಗೊತ್ತಿರುವ ವಿಚಾರವೇ.
ಈ ಎರಡು ಬಣಗಳ ಜಗಳದಲ್ಲಿ ದಾವಣಗೆರೆಯ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯು ಬಲಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮೊದಲಿನಿಂದಲೂ ಸಂಪೂರ್ಣವಾಗಿ ಶಾಮನೂರು ಫ್ಯಾಮಿಲಿಯ ಕಡೆ ವಾಲಿದ್ದಾರೆ. ಮೃತ ಶಾಸಕರ ಕುಟುಂಬದವರಿಗೆ ಟಿಕೆಟ್ ನೀಡೋದು ಪಕ್ಷದ ಸಂಪ್ರದಾಯ ಅಂತ ಬಹಿರಂಗವಾಗಿಯೇ ಕುಟುಂಬ ರಾಜಕಾರಣವನ್ನು ಡಿ.ಕೆ. ಶಿವಕುಮಾರ್ ಸಮರ್ಥಿಸಿಕೊಂಡಿದ್ರು. ಆದರೆ ಅಹಿಂದ ವರ್ಗದ ನಾಯಕರಾಗಬೇಕಿದ್ದ ಈ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ದಲಿತ ಮುಸ್ಲಿಮರ ಪರವಾಗಿ ನಿಲ್ಲುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಾವು ಜಾತಿಯನ್ನು ನೋಡೋದಿಲ್ಲ ಅನ್ನುತ್ತಾ ಉಚಿತ ಗ್ಯಾರಂಟಿ ಯೋಜನೆಗಳ ಹಿಂದೆ ಅಡಗಿಕೊಂಡು ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕಾಂಗ್ರೆಸ್ ಪಕ್ಷವು ಅಹಿಂದ ಬಣವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇಟ್ಟುಕೊಳ್ಳಲು ಬಯಸುತ್ತೆ. ಈ ಬಣಗಳ ಯಾವ ನಾಯಕನು ರಾಜಕೀಯವಾಗಿ ಬೆಳೆಯಲೇಬಾರದು ಅನ್ನೋದೇ ಇವರ ಗುಪ್ತ ಅಜೆಂಡಾ. ಬಿ ಫಾರ್ಮ್ ಇಲ್ಲದೆ ನಾಮಪತ್ರ, ಅಹಂಕಾರದ ಫ್ಯೂಡಲಿಸಂ. ಕಾಂಗ್ರೆಸ್ನ ಈ ಊಳಿಗಮಾನ್ಯ ಅಹಂಕಾರದ ಪರಾಕಾಷ್ಠೆ ಎಲ್ಲಿಗೆ ತಲುಪಿದೆ ಅಂದರೆ ಪಕ್ಷದ ಶಿಸ್ತು, ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಎಲ್ಲವನ್ನು ಅಕ್ಷರಶಃ ಕಸದ ಬುಟ್ಟಿಗೆ ಎಸೆಯಲಾಗಿದೆ. ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ, ಕೇವಲ 27 ವರ್ಷದ ಯುವಕ ಸಮರ್ಥ ಶಾಮನೂರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಬಿ ಫಾರ್ಮ್ ಅನೌನ್ಸ್ ಆಗುವ ಮೊದಲೇ ಮಾರ್ಚ್ 21ರಂದೇ ಅಂದರೆ ಶುಕ್ರವಾರ ಒಳ್ಳೆ ದಿನ ಅಂತ ಹೇಳಿ ಹೋಗಿ ತಮ್ಮ ನಾಮಪತ್ರ ಫೈಲ್ ಮಾಡಿಬಿಟ್ರು. ಒಂದ್ಸಲ ಯೋಚನೆ ಮಾಡಿ ಬಾಸ್, ಬಿ ಫಾರ್ಮ್ ಸಿಗೋ ಮೊದಲು ನಾಮಿನೇಷನ್ ಫೈಲ್ ಮಾಡಿರೋದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಹಳ್ಳಿಯ ಮಟ್ಟದ ಒಬ್ಬ ಸಾಮಾನ್ಯ ದಲಿತನೋ, ಹಿಂದುಳಿದವನೋ ಅಥವಾ ಮುಸ್ಲಿಂ ಕಾರ್ಯಕರ್ತನೋ ಹೀಗೆ ಪಕ್ಷದ ವರಿಷ್ಠರ ಆದೇಶ ಬರುವ ಮೊದಲೇ ಬಂಡಾಯದ ಶೈಲಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರೆ ಆತನ ಗತಿ ಏನಾಗ್ತಿತ್ತು? ಆತನನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಿದ್ರು, ದೇಶದ್ರೋಹಿಯಂತೆ ಬಿಂಬಿಸ್ತಿದ್ರು. ಆದರೆ ಇಲ್ಲಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಪಕ್ಷದಲ್ಲಿ ಒಂದು ನ್ಯಾಯ, ಸಾಮಾನ್ಯ ಕಾರ್ಯಕರ್ತನಿಗೆ ಇನ್ನೊಂದು ನ್ಯಾಯವೇ? ತಾವು ದೆಹಲಿಗೆ ಹೋಗಿ ಬಿ ಫಾರ್ಮ್ಗಾಗಿ ಕಾಯುವವರಲ್ಲ, ಬದಲಾಗಿ ಹೈಕಮಾಂಡ್, ಸಿಎಂ ಮತ್ತು ಡಿಸಿಎಂ ಖುದ್ದಾಗಿ ತಮ್ಮ ಮನೆ ಬಾಗಿಲಿಗೆ ಬಿ ಫಾರ್ಮ್ ತಂದು ಕೊಡಬೇಕು ಅನ್ನೋ ದರ್ಪ ಇದೆಯಲ್ಲ, ಇದು ಪ್ರಜಾಪ್ರಭುತ್ವದ ಅಣಕ. ಈ ಅಹಂಕಾರದ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮಂಡಿಯೂರಿ ಕೂತಿರುವುದು ಅದರ ನೈತಿಕ ದಿವಾಳಿತನವನ್ನ ತೋರಿಸುತ್ತೆ ಬಾಸ್. ಮುಸ್ಲಿಂ ನಾಯಕರ ಬೆನ್ನೆಲುಬಿಲ್ಲದ ಗುಲಾಮಗಿರಿ. ಇನ್ನು ಮುಸ್ಲಿಂ ಸಮುದಾಯದ ಹಿತ ಕಾಯ್ತೀವಿ ಅಂತ ಬೊಬ್ಬೆ ಹೊಡೆಯೋ ಈ ನಾಯಕರ ಕಥೆ ಕೇಳಿ. ದಾವಣಗೆರೆಯಲ್ಲಿ 88,000 ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪುತ್ತಿದೆ ಅಂತ ಗೊತ್ತಾದ ತಕ್ಷಣ ನಾಮಕಾವಾಸ್ತೆಗೆ ಒಂದು ಸಭೆ ನಡೀತು. ಮುಸಲ್ಮಾನ ನಾಯಕರಾದ ಜಮೀರ್ ಅಹಮದ್ ಖಾನ್, ಎನ್.ಎ. ಹ್ಯಾರಿಸ್, ನಸೀರ್ ಅಹಮದ್, ನಾಸಿರ್ ಹುಸೈನ್ ಜೊತೆಗೆ ಸಿದ್ದರಾಮಯ್ಯ, ಡಿ.ಕೆ.ಶಿ ಹಾಗೂ ಎಸ್ ಮಲ್ಲಿಕಾರ್ಜುನ್ ಕೂತು ಸಭೆ ಮಾಡಿದ್ರು. ಸಭೆಗೂ ಮುನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮಾಧ್ಯಮಗಳ ಮುಂದೆ ಬಾಯಿ ಬಡ್ಕೊಂಡ್ರು. ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡದಿದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನಾಟಕ ಕೂಡ ಆಡಿದ್ರು. ಆದರೆ ಆ ಬಾಗಿಲು ಮುಚ್ಚಿದ ಸಭೆಯೊಳಗೆ ಏನಾಯ್ತು ಗೊತ್ತಾ? ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೇಕಿದ್ರೆ ರಾಜೀನಾಮೆ ಕೊಡಿ ಅಂತ ಖಡಕ್ಕಾಗಿ ಹೇಳಿದ ತಕ್ಷಣ ಈ ನಾಯಕರ ಗಾಳಿ ಪುಸ್ಸಾಯ್ತು. ಆ ಸಭೆಯಲ್ಲಿ ಹೈಕಮಾಂಡ್ ಕಣ್ಣಿಗೆ ಕಣ್ಣಿಟ್ಟು ನಮ್ಮ ಸಮುದಾಯಕ್ಕೆ ಸೀಟು ಬೇಕೇ ಬೇಕು ಅಂತ ಎದೆ ತಟ್ಟಿ ಕೇಳಿದವರು ಯಾರಿದ್ದಾರೆ? ಯಾರೊಬ್ಬರೂ ಇಲ್ಲ. ಸಮುದಾಯದ ಹಿತಕ್ಕಿಂತ ತಮ್ಮ ತಮ್ಮ ಸಚಿವ ಸ್ಥಾನ, ತಮ್ಮ ಅಧಿಕಾರವೇ ಇವರಿಗೆ ಮುಖ್ಯವಾಯಿತು. ಯಾರು ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂತಿದ್ರು ಅದೇ ಜಮೀರ್ ಅಹಮದ್ ಇವತ್ತು ನಾಳೆ ನಾಡಿದ್ರಿಂದ ನಾನೇ ಖುದ್ದಾಗಿ ದಾವಣಗೆರೆಗೆ ಹೋಗಿ ಸಮರ್ಥ ಶಾಮನೂರು ಪರ ಕೆಲಸ ಮಾಡ್ತೀನಿ ಅಂತಿದ್ದಾರೆ. ಧೈರ್ಯ ಇಲ್ಲಿದೆ ಬಾಸ್ ಇವರಿಗೆ. ಸಮುದಾಯಕ್ಕೊಬ್ಬ ಗಟ್ಟಿ ನಾಯಕನಿಲ್ಲ, ಕುಟುಂಬ ರಾಜಕಾರಣವನ್ನು ವಿರೋಧಿಸುವ ಛಾತಿ ಇರುವ, ನನ್ನ ಸಮುದಾಯ ಮುಖ್ಯ ಅನ್ನೋ ಇಚ್ಛಾಶಕ್ತಿ ಇರುವ ನಾಯಕರಿಲ್ಲದಿರುವುದೇ ಆ ಸಮುದಾಯದ ದಾರುಣ ಸ್ಥಿತಿಗೆ ಕಾರಣ. ಮುಸ್ಲಿಮರಿಗೆ ಕಾಂಗ್ರೆಸ್ ಮೋಸ ಮಾಡ್ತಿದೆ ಅನ್ನೋ ಮಾತು ಮೊದಲಿನಿಂದಲೂ ಇತ್ತು, ಆದರೆ ದಾವಣಗೆರೆ ಅದನ್ನು ಅಕ್ಷರಶಃ ಸಾಬೀತುಪಡಿಸಿದೆ. ಸಿಡಿದೆದ್ದ ಬಂಡಾಯ, ಸಾದಿಕ್ ಪೈಲ್ವಾನ್ ಮತ್ತು 23 ಮುಸ್ಲಿಂ ಅಭ್ಯರ್ಥಿಗಳ ಕ್ರಾಂತಿ. ಕಾಂಗ್ರೆಸ್ನ ಈ ದ್ರೋಹ ಮತ್ತು ವಂಚನೆಗೆ ಪ್ರತಿಯಾಗಿ ಈ ಬಾರಿ ದಾವಣಗೆರೆಯ ಮುಸ್ಲಿಂ ಸಮುದಾಯ ಮೂಕ ಪ್ರೇಕ್ಷಕನಾಗಿ ಉಳಿದಿಲ್ಲ. 40 ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರ ಕಟ್ಟ ಬೆಂಬಲಿಗರಾಗಿ ಅವರ ಶಿಷ್ಯ ಮತ್ತು ಮಗನಂತೆ ಹಗಲಿರುಳು ದುಡಿದು 6 ಚುನಾವಣೆಗಳಲ್ಲಿ ಅವರ ಗೆಲುವಿಗೆ ಕಾರಣರಾದ ಅಲ್ಪಸಂಖ್ಯಾತ ನಾಯಕ ಸಾದಿಕ್ ಪೈಲ್ವಾನ್ ಇವತ್ತು ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ಖಚಿತವಾಗಿ ಟಿಕೆಟ್ ನೀಡುವ ಭರವಸೆ ನೀಡಿ ಕೊನೆ ಕ್ಷಣದಲ್ಲಿ ವಂಚಿಸಿದೆ. ಇದು ಅಲ್ಪಸಂಖ್ಯಾತರಿಗೆ ಮಾಡಿದ ಬಹುದೊಡ್ಡ ಮೋಸ. ನಾನು ಸಿಎಂ ಸಿದ್ದರಾಮಯ್ಯ ಅಥವಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ತೊಡೆ ತಟ್ಟಿ ಪಕ್ಷೇತರ ಅಂದ್ರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇದೇ ಪೈಲ್ವಾನ್. ಬಾಸ್,
ಇದು ಕೇವಲ ಸಾದಿಕ್ ಪೈಲ್ವಾನ್ ಒಬ್ಬರ ಆಕ್ರೋಶ ಅಲ್ಲ. ಈ ಚುನಾವಣೆಯಲ್ಲಿ ಬರೋಬ್ಬರಿ 38 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಅದರಲ್ಲಿ 23 ಜನ ಮುಸ್ಲಿಂ ಅಭ್ಯರ್ಥಿಗಳೇ ಆಗಿದ್ದಾರೆ. ಇದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿಯೇ ಒಂದು ಅಭೂತಪೂರ್ವ ಬಂಡಾಯ. 2023ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಗೆಲುವಿನ ಅಂತರವಿದ್ದದ್ದು ಕೇವಲ 27,000 ವೋಟ್ಗಳು. ಈಗ 23 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರುವುದು ಕಾಂಗ್ರೆಸ್ನ 88,000 ಅಲ್ಪಸಂಖ್ಯಾತ ಮತ ಬ್ಯಾಂಕಿಗೆ ನೇರ ಕನ್ನ ಹಾಕಲಿದ್ದಾರೆ. ಇವರೆಲ್ಲರೂ ಸೇರಿ ಕೇವಲ 20,000 ಮುಸ್ಲಿಂ ವೋಟ್ ಕಟ್ ಮಾಡಿದ್ರು ಸಾಕು, ಕಾಂಗ್ರೆಸ್ ಅಕ್ಷರಶಃ ಧೂಳಿಪಟವಾಗಲಿದೆ. ಇದೇ ಅಸಮಾಧಾನದ ಲಾಭ ಪಡೆದು 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರು ಈಗಾಗಲೇ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ಕಾದಿರುವ ಅತಿ ದೊಡ್ಡ ಆಘಾತ, ನುಂಗಲಾಗದ ಬಿಸಿ ತುಪ್ಪ. ಮಾದಿಗ ಸಮುದಾಯದ ರೋದನ, ಒಳ ಮೀಸಲಾತಿ ಭರವಸೆ ಮತ್ತು ದ್ರೋಹ. ಕಾಂಗ್ರೆಸ್ ಪಕ್ಷದ ಸಮಾಧಿ ತೋಡುತ್ತಿರುವುದು ಕೇವಲ ಮುಸ್ಲಿಮರು ಮಾತ್ರವಲ್ಲ ಬಾಸ್, ರಾಜ್ಯಾದ್ಯಂತ ಅತ್ಯಂತ ಬೃಹತ್ ಮತ್ತು ನಿರ್ಣಾಯಕ ಮತ ಬ್ಯಾಂಕ್ ಆಗಿರುವ ಮಾದಿಗ ಅಂದರೆ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯ ಕೂಡ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದೆ. 2023ರ ಎಲೆಕ್ಷನ್ಗೂ ಮುನ್ನ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಲಿಖಿತ ಭರವಸೆ ನೀಡಿತ್ತು. ಸುಪ್ರೀಂ ಕೋರ್ಟ್ ಕೂಡ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಅಧಿಕಾರವಿದೆ ಅಂತ ಐತಿಹಾಸಿಕ ತೀರ್ಪು ನೀಡಿದೆ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಗೆ ವಿರೋಧಿಗಳನ್ನು ಸೃಷ್ಟಿಸಿ ಆಟ ನೋಡಿಕೊಂಡು ಸುಮ್ಮನೆ ಕೂತಿದೆ. ಇದೀಗ 56,432 ಸರ್ಕಾರಿ ಹುದ್ದೆಗಳ ಬೃಹತ್ ನೇಮಕಾತಿ ಪ್ರಕ್ರಿಯೆಯನ್ನ ಯಾವುದೇ ಒಳ ಮೀಸಲಾತಿ ಅನ್ವಯಿಸದೆ ಹಳೆಯ 15% ಕೋಟಾದ ಅಡಿಯಲ್ಲೇ ಭರ್ತಿ ಮಾಡಲು ಹೊರಟಿರುವುದು ಮಾದಿಗ ಸಮುದಾಯದ ಆಕ್ರೋಶದ ಕಟ್ಟೆ ಹಿಡಿಯುವಂತೆ ಮಾಡಿದೆ. ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಡುತ್ತಿರುವ ಈ ಸಮುದಾಯಕ್ಕೆ ಬಗೆದ ದ್ರೋಹ ಇದು. ಈ ವಂಚನೆಯನ್ನ ಅನೇಕ ಬಾರಿ ಅನೇಕ ವಿಧದಲ್ಲಿ ಖಂಡಿಸಲಾಗಿದೆ. ಈ ಕ್ಷಣಕ್ಕೂ ಅಲ್ಲಲ್ಲಿ ಖಂಡನೆ ನಡೀತಲೇ ಇದೆ. ನಮ್ಮ ಸಮುದಾಯಕ್ಕೆ ಈ ಬಾರಿ ಅನ್ಯಾಯವಾದರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಮಾದಿಗ ಮುಖಂಡರು ನೇರ ಎಚ್ಚರಿಕೆ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗಣನೀಯ ಸಂಖ್ಯೆಯಲ್ಲಿರುವ ಮಾದಿಗ ಮತದಾರರು ಈ ದ್ವಂದ್ವ ನೀತಿಯಿಂದ ರೋಸಿ ಹೋಗಿದ್ದಾರೆ. ಮುಸ್ಲಿಂ ಸಮುದಾಯ ಮತ್ತು ಒಳ ಮೀಸಲಾತಿಯಿಂದ ದೂರ ಹೋಗುತ್ತಿರುವ ಮಾದಿಗ ಸಮುದಾಯ ಕಾಂಗ್ರೆಸ್ನಿಂದ ದೂರ ಹೋದಲ್ಲಿ ಇವರ ಸಮಾಧಿಯನ್ನ ಇವರೇ ತೋಡಿಕೊಂಡಂತಾಗುತ್ತೆ. ಬಾಸ್, ಈ ಇಡೀ ದಾವಣಗೆರೆಯ ಪರಿಸ್ಥಿತಿಯನ್ನು ನೋಡಿದಾಗ ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ಮಾನ್ಯವಾರ್ ಕಾಂಶಿರಾಮ್ ಸಾಹೇಬರು ಹೇಳಿದ ಆ ಒಂದು ಮಾತು ಅದ್ಭುತವಾದ ರಾಜಕೀಯ ಸೂತ್ರ ನೆನಪಾಗುತ್ತೆ. ಮೊದಲು ಸೋಲಬೇಕು, ನಂತರ ಸೋಲಿಸಬೇಕು, ನಂತರ ಗೆಲ್ಲಬೇಕು. ಕಾಂಶಿರಾಮ್ ಅವರು ಹೇಳಿದ ಚಮಚಾ ಯುಗ ಪರಿಕಲ್ಪನೆ ಇಂದಿನ ಕಾಂಗ್ರೆಸ್ನ ಮುಸ್ಲಿಂ ಮತ್ತು ದಲಿತ ನಾಯಕರಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಮೇಲ್ವರ್ಗದ ನಾಯಕರ ಕೈಗೊಂಬೆಗಳಾಗಿ ಚಮಚಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ನಾಯಕರು ಎಂದಿಗೂ ತಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ. ದಾವಣಗೆರೆಯ ಉಪಚುನಾವಣೆಯಲ್ಲಿ 23 ಮುಸ್ಲಿಂ ಅಭ್ಯರ್ಥಿಗಳು ಮತ್ತು ಸಾದಿಕ್ ಪೈಲ್ವಾನ್ ಅವರ ಸ್ವತಂತ್ರ ಸ್ಪರ್ಧೆಯು ಈ ಚಮಚಾ ಯುಗದ ವಿರುದ್ಧದ ನೇರ ಬಂಡಾಯ. ಈ ಚುನಾವಣೆಯಲ್ಲಿ ಸಾದಿಕ್ ಪೈಲ್ವಾನ್ ಅಥವಾ ಆ 23 ಅಭ್ಯರ್ಥಿಗಳು ಗೆಲ್ಲದಿರಬಹುದು. ಇದು ಕಾಂಶಿರಾಮ್ ಸೂತ್ರದ ಮೊದಲ ಹಂತ. ಮೊದಲು ಸೋಲಬೇಕು. ಆದರೆ ಅವರು ಪಡೆಯುವ ಪ್ರತಿಯೊಂದು ಮತವು ಕಾಂಗ್ರೆಸ್ನ ಊಳಿಗಮಾನ್ಯ ಅಹಂಕಾರವನ್ನ, ಕುಟುಂಬ ರಾಜಕಾರಣದ ಪ್ರತಿರೂಪದ ಸಮರ್ಥ ಶಾಮನೂರವರನ್ನ ಮಣಿಸಲು ಕಾರಣವಾಗುತ್ತೆ. ಇದು 2ನೇ ಹಂತ. ನಂತರ ಸೋಲಿಸಬೇಕು. ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆನ್ನೆಲುಬಾಗಿದ್ದ ಮುಸ್ಲಿಂ ಮತ್ತು ದಲಿತ ಮತಗಳ ನೈಜ ಶಕ್ತಿ ಏನೆಂದು ಅರ್ಥವಾದರೆ, ಆ ಸಮುದಾಯಗಳಿಲ್ಲದೆ ತಮಗೆ ಉಳಿಗಾಲವಿಲ್ಲ ಅನ್ನೋ ಕಹಿ ಸತ್ಯ ಅರಿವಾದರೆ, ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ ಅವರು ಈ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲೇಬೇಕಾಗತ್ತೆ. ಶೋಷಿತ ಸಮುದಾಯಗಳು ತಮ್ಮದೇ ಆದ ಸ್ವತಂತ್ರ ನಾಯಕತ್ವವನ್ನು ಬೆಳೆಸಿಕೊಂಡಾಗ ಮಾತ್ರ ನಿಜವಾದ ಅಧಿಕಾರ ಹಿಡಿಯಲಿದ್ದಾರೆ. ಇದು ಕಾಂಶಿರಾಮ್ ಸಾಹೇಬರು ಹೇಳಿದ ಅಂತಿಮ ಹಂತ. ನಂತರ ಗೆಲ್ಲಲೇಬೇಕು. ದಾವಣಗೆರೆ ದಕ್ಷಿಣದ ಈ ಎಲೆಕ್ಷನ್ ಕೇವಲ ಒಂದು ಕ್ಷೇತ್ರದ ಭವಿಷ್ಯವನ್ನು ಬರೆಯುತ್ತಿಲ್ಲ, ಇದು ಇಡೀ ದೇಶಕ್ಕೊಂದು ಮೆಸೇಜ್ ಪಾಸ್ ಮಾಡ್ತಿದೆ. ದೆಹಲಿಯಲ್ಲಿ ಕುಳಿತು ನರೇಂದ್ರ ಮೋದಿಯನ್ನ ಸೋಲಿಸ್ತೇವೆ ಅಂತ ಹಗಲುಗನಸು ಕಾಣುವ ಕಾಂಗ್ರೆಸ್ ನಾಯಕರು ದಲಿತರು ಮತ್ತು ಮುಸ್ಲಿಮರ ಕೈ ಹಿಡಿಯದೆ ಆ ಗುರಿ ತಲುಪೋದು ಅಸಾಧ್ಯ ಅನ್ನೋ ಕನಿಷ್ಠ ತಿಳುವಳಿಕೆ ಇಲ್ಲದೆ ದಿವಾಳಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಸೋತಲ್ಲಿ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಕೇರಳ, ತಮಿಳುನಾಡಿನ ಎಲೆಕ್ಷನ್ಗಳಲ್ಲೂ ಇದು ಪ್ರತಿಫಲಿಸಲಿದೆ.
ದ್ರೋಹ, ವಂಚನೆ ಮತ್ತು ನಿರ್ಲಕ್ಷ್ಯದ ಬೀಜಗಳನ್ನು ಬಿತ್ತಿರುವ ಕಾಂಗ್ರೆಸ್ ದಾವಣಗೆರೆಯ ಅಖಾಡದಲ್ಲಿ ತನ್ನದೇ ವೋಟ್ ಬ್ಯಾಂಕ್ನಿಂದ ಭಾರೀ ಬಂಡಾಯದ ಬೆಳೆ ಕೊಯ್ಯಲು ಮತ್ತು ತನ್ನ ಸಮಾಧಿಯನ್ನು ತಾನೇ ಸೇರಲು ಸಜ್ಜಾಗಬೇಕಿದೆ. ಸಮುದಾಯಗಳು ತಮ್ಮ ಶಕ್ತಿ ಪ್ರದರ್ಶಿಸುವಲ್ಲಿ ಹಿಂದೇಟು ಹಾಕದೆ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಬೇಕಿದೆ. ಪ್ರಿಯ ದಾವಣಗೆರೆಯ ಬುದ್ಧಿವಂತ ಮತದಾರರೇ, ಮೋಸ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡಿ. ನೀವೇನಂತೀರ ಬಾಸ್? ಕಾಂಗ್ರೆಸ್ನ ಈ ಯೂಸ್ ಅಂಡ್ ಥ್ರೋ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಲಿತರು ಮತ್ತು ಮುಸ್ಲಿಮರು ಇನ್ನೆಷ್ಟು ದಿನ ಹೀಗೆ ಟಿಶ್ಯೂ ಪೇಪರ್ ಆಗಿ ಇರಬೇಕು? ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ಕೇವಲ ಈ ಕ್ಷಣಕ್ಕೆ ಹುಟ್ಟಿದ ಬಂಡಾಯದ ಧ್ವನಿಯಲ್ಲ, ದಶಕಗಳಿಂದ ಅವಕಾಶಕ್ಕಾಗಿ ಕಾದು ಕುಳಿತು ಬಸವಳಿದ ದಾವಣಗೆರೆಯ ನೈಜ ಶೋಷಿತ ಜನರ ಧ್ವನಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮತದಾರ ಪ್ರಭುವೇ.